ಭಾರತದ ರಾಷ್ಟ್ರೀಯ ಲಾಂಛನದ ಅಡಿಯಲ್ಲಿ ಸತ್ಯಮೇವ ಜಯತೆ ಎಂಬುದಾಗಿ ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? ದೇವನಾಗರಿ ಲಿಪಿ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಯಾವಾಗ ಸ್ಥಾಪನೆಯಾಯಿತು? 31 ಡಿಸೆಂಬರ್ 1600. ಮಹಮ್ಮದ್ ಗೋರಿ ಯಾವ ದೇಶಕ್ಕೆ ಸೇರಿದವನು? ಅಫ್ಘಾನಿಸ್ತಾನ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ತನ್ನ ಮೊದಲ ಶಾಶ್ವತ ಕಾರ್ಖಾನೆಯನ್ನು ಎಲ್ಲಿ ಸ್ಥಾಪಿಸಿತು? ಸೂರತ್. ಶಹಜಹಾನ್ ಕಟ್ಟಿಸಿದ ಯಾವ ವಾಸ್ತುವನ್ನು ಅಮೃತಶಿಲೆಯಲ್ಲಿ ಅರಳಿದ ಕಾವ್ಯ ಎಂಬುದಾಗಿ ಹೇಳುತ್ತಾರೆ? ತಾಜ್ ಮಹಲ್. ಕರ್ನಾಟಕದ ಪಂಜಾಬ್ ಎಂಬುದಾಗಿ ಕರೆಸಿಕೊಳ್ಳುವ ಜಿಲ್ಲೆ ಯಾವುದು? ಬಿಜಾಪುರ ಜಿಲ್ಲೆ. ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಏಕಲವ್ಯ ಪ್ರಶಸ್ತಿಯನ್ನು ನೀಡುತ್ತಾರೆ? ಕ್ರೀಡೆಗಳು. ಯಾವ ವಿಟಮಿನ್ ಅನ್ನು ನಿಯಾಸಿನ್ ಎಂಬುದಾಗಿ ಕರೆಯುತ್ತಾರೆ? ವಿಟಮಿನ್ ಬಿ3. ಅಕ್ಯುಪಂಕ್ಚರ್ ಎಂಬ ಚಿಕಿತ್ಸಾ ರೀತಿ ಯಾವ ದೇಶದಲ್ಲಿ ಪ್ರಾರಂಭವಾಯಿತು? ಚೀನಾ. ಯಾರನ್ನು ಕರ್ನಾಟಕದ ಗಾಂಧಿ ಎಂಬುದಾಗಿ ಕರೆಯುತ್ತಾರೆ? ಹರ್ಡೇಕರ್ ಮಂಜಪ್ಪ. ವಿಡಿಯೋ ನಿಮಗೆ ಇಷ್ಟವಾದರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಬೇರೆಯವರಿಗೆ ಶೇರ್ ಮಾಡಿ.